ವೇದಿಕೆಯ ಮೇಲಿರುವ ಕೌಟಿಲ್ಯ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕೌಟಿಲ್ಯ ಸಂಭ್ರಮ ಸಮಾರಂಭದ ಅಧ್ಯಕ್ಷರಾದ ಕೆ ಟಿ ಜಗದೀಶ್ ಅವರೇ, ಹಾಗೂ ನನ್ನ ನೆಚ್ಚಿನ ಸಹೋದರಿ ಗೈನಕಾಲಜಿಸ್ಟ್ ಮತ್ತು ವರ್ಕಿಂಗ್ ಕಮಿಟಿ ಮೆಂಬರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ್ಯೂ ಡೆಲ್ಲಿಯ ಸದಸ್ಯರಾದಂತಹ ಡಾಕ್ಟರ್ ವಾಣಿ ಕೋರಿ ಅವರೇ, ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿಗಳು, ಹಾಗೂ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರ್, ನಾನು ಅವ್ರನ್ನ ಇವತ್ತು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ, ಎಸ್ ವಿ ತಿಮ್ಮಯ್ಯ ಸರ್. ನಾನು ಮೊನ್ನೆ ವಾಣಿಕೋರಿ ಮೇಡಮ್ನ ಮೀಟ್ ಮಾಡಿದಾಗಲೂ ಅದನ್ನು ಹೇಳಿದೆ, ಮೇಡಮ್ ಆ್ಯಕ್ಚುಲಿ ನಾನು ಯಾವತ್ತಾದರೂ ಒಂದಿನ ಎಸ್ ವಿ ತಿಮ್ಮಯ್ಯ ಸರ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತು ನನಗೆ ಅವರೇ ಇನ್ಸ್ಪಿರೇಷನ್, ಟು ಬಿ ಫ್ರ್ಯಾಂಕ್ ವಿತ್ ಯು. ಸೊ ಅವರ ಮಗನ ನಾನು ಇವತ್ತು ನಮ್ಮ ಸಮಾರಂಭದಲ್ಲಿ ಈ ವೇದಿಕೆಯಲ್ಲಿ ಕರೆಸೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಹಾಗೂ ನನ್ನೆಲ್ಲ ಪೋಷಕವೃಂದದವರೇ, ಸ್ನೇಹಿತರೇ, ಹಿತೈಷಿಗಳೇ, ನನ್ನ ಶಾಲೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಆ್ಯಕ್ಚುಲಿ ನಾನು ಭಾಷಣ ಮಾಡೋಷ್ಟು ದೊಡ್ಡವನಲ್ಲ, ಬಟ್ ನಾನೊಂದು ಕೆಲವೊಂದೆರಡು ವಿಚಾರಗಳನ್ನ, ಅನಿಸಿಕೆಗಳನ್ನ ಶೇರ್ ಮಾಡ್ಕೋತೀನಿ ಅಷ್ಟೇ. ಇವತ್ತು ಈ ಹಿಂದಿನ 3 ವರ್ಷದ ಒಂದು ಅನುಭವದ ಆಧಾರದ ಮೇಲೆ ಒಬ್ಬ ಪೋಷಕನಾಗಿ ನಿಜವಾಗ್ಲೂ ನಮ್ಮ ಕರ್ತವ್ಯಗಳೇನು ಮತ್ತು ನಾವು ಏನನ್ನು ಮಾಡ್ತಾ ಇದ್ದೀವಿ ಅಂತ ನಾನು ತುಂಬ ಸೂಕ್ಷ್ಮವಾಗಿ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ ವಾಣಿಕೋರಿ ಮೇಡಮ್ ಇರ್ಬೋದು ಅಥವಾ ಅರವಿಂದ್ ಸರ್ ಇರ್ಬೋದು, ಆಲ್ರೆಡಿ ನಿಮಗೆ ಆ ವಿಚಾರನ ಹೇಳಿದ್ದಾರೆ. ಎಷ್ಟು ಡಿಪ್ಲೊಮೆಟಿಕ್ ಆಗಿದ್ದೀವಿ ನಾವು ಪೋಷಕರಾದ ನಾವು. ಹೇಗೆ ಅಂದರೆ, ಈಗ ನಮ್ಗೊಂದು ಮಗು ಆಯಿತು ಅಂದರೆ ನಾನು ಪೋಷಕನಾದೆ, ಅದೊಂದು ಟೈಟಲ್, ಹೌದಾ? ನಾನು ತಾಯಿ ಆದೆ, ನಾನು ತಂದೆ ಆದೆ. ಅದಾದ್ಮೇಲೆ ನೆಕ್ಸ್ಟ್ ಏನು, ಹಂಗೋ ಹಿಂಗೋ ಮಾಡಿ ಒಂದು 12 ತಿಂಗಳು, 1 ವರ್ಷನೋ 1.5 ವರ್ಷನೋ 2 ವರ್ಷನೋ ಮ್ಯಾನೇಜ್ ಮಾಡ್ಕೊಂಡ್ರೆ 2ನೇ ವರ್ಷಕ್ಕೆ ಕಿಂಡರ್ ಗಾರ್ಡನ್ಗೋ, ಪ್ಲೇ ರೂಮ್ಗೋ, ಪ್ಲೇ ಹೋಮ್ಗೋ, ನರ್ಸರಿಗೋ ಸೇರಿಸಿದ್ರೆ ಅದು ಒಂದು ಇರೋದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಶಾಲೆಗೆ ಅಥವಾ ಮನೆಗೆ ಹತ್ತಿರವಾಗಿರೋದಕ್ಕೋ ಅಥವಾ ತುಂಬ ನೇಮ್ ಆ್ಯಂಡ್ ಫೇಮ್ ಇರೋದಕ್ಕೋ ಅಥವಾ ಅವರ ಕಂಪ್ಲೀಟ್ ಅವ್ರೇನು ಸ್ಟ್ರಾಟಜೀಸ್ ಏನಿದೆ ಅದನ್ನು ಇಷ್ಟ ಆಗಿದೆ ಯಾವುದೋ ಒಂದು ಕಾರಣಕ್ಕೆ ಒಂದು ಶಾಲೆಗೆ ಸೇರಿಸೋದು. ಹೇಗಿದ್ರು ಅವ್ರು ಕೇಳಿದಷ್ಟು ಫೀಸ್ ಕೊಟ್ಟು ಸೇರಿಸಿದ್ದೀವಿ. ಇನ್ನೇನಿದ್ರು ನಮ್ಮದು ಬಿ ರಿಲ್ಯಾಕ್ಸ್. ಮನೇಲಿ ಮಗು ಕೈಕಾಲು ತೊಳೆಯಲ್ಲ, ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ, ಹಲ್ಲುಜ್ಜಲ್ಲ, ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಡ್ತಿಲ್ಲ, ಮಲಗಲ್ಲ, ರಾತ್ರಿ ಲೇಟ್ ಮಲಗ್ತಾನೆ, ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಡ್ತಿಲ್ಲ, ಮೊಬೈಲ್ ಯೂಸ್ ಮಾಡ್ತಾನೆ ತುಂಬ, ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಡ್ತಿಲ್ಲ. ನಾನು ಇವತ್ತು ನಿಮ್ಮಲ್ಲಿ ಶೇರ್ ಮಾಡ್ಕೊಳೋದು ಒಂದೇ, ಕೆಲವು ಪೇರೆಂಟ್ಸ್ಗಳು, ಎಲ್ರಿಗೂ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಅನ್ಕೋತೀನಿ. ಎಲ್ಲರೂ ಹೇಳ್ತಾರೆ, ಇಲ್ಲ ನಮಗೆ ಕೋಆರ್ಡಿನೇಟರ್ನ ತುಂಬ ಇಮಿಟೇಟ್ ಮಾಡ್ತಾಳೆ ನನ್ನ ಮಗಳು, ಇಲ್ಲ ನನಗೆ ಸುಮಾ ಮೇಡಮ್ ಅಂದರೆ ತುಂಬ ಇಮಿಟೇಟ್ ಮಾಡ್ತಾಳೆ ನನ್ನ ಮಗಳು, ನೇತ್ರ ಮೇಡಮ್ನ ತುಂಬ ಇಮಿಟೇಟ್ ಮಾಡ್ತಾಳೆ ನನ್ನ ಮಗಳು. ಸೊ ನಾನು ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ, ಕೇವಲ 3 ರಿಂದ 4 ಗಂಟೆ ಶಾಲೆಯಲ್ಲಿರೋ ಆ ಅವಧಿಯಲ್ಲಿ ಒಬ್ಬ ಮಗು ಒಬ್ಬ ಟೀಚರ್ನ ಇಮಿಟೇಟ್ ಮಾಡುತ್ತೆ ಅನ್ನೋದಾದರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜೊತೆಲಿರೋ ನಿಮ್ಮನ್ನ ಎಷ್ಟು ಫಾಲೋ ಮಾಡ್ಬೋದು? ಜಸ್ಟ್ ಇಮ್ಯಾಜಿನ್. ನಮ್ಮನ್ನ ಮಕ್ಕಳು ಟೀಚರ್ಸ್ನ ಅಥವಾ ಯಾವುದೋ ಒಂದು ಟೈಮಲ್ಲಿ ಬಂದು ಹೋಗೋರ್ನ ಜಸ್ಟ್ ಇಮಿಟೇಟ್ ಮಾಡ್ತಾವೆ ಅಷ್ಟೇ. ಸ್ಟೂಡೆಂಟ್ಸ್ ವಿಲ್ ನೆವರ್ ಫಾಲೋ ದೆಮ್. ಆಬ್ವಿಯಸ್ಲಿ ಮಕ್ಕಳು ತಂದೆ ತಾಯಿನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಗಾಂಭೀರ್ಯ ನಮಗಿರ್ಬೇಕು, ಅದರ ಅರಿವು ನಮಗಿರ್ಬೇಕು. ಇಲ್ಲೇನಾಗಿದೆ ಅಂದರೆ, ಮೇಡಮೇ ಆಲ್ರೆಡಿ ಹೇಳಿದ್ರು, ಏನು ಅಂದರೆ ಹೆಕ್ಟಿಕ್ ಶೆಡ್ಯೂಲು, ಎಲ್ಲೋ ಒಂದು ಕಡೆ ಸೇರಿಸ್ದು, ಓದ್ಯಾ ಬಂದ್ಯಾ, ಹೋಮ್ವರ್ಕ್ ಮಾಡಿಸ್ದ್ಯಾ, ಅದು ಕಲ್ತ್ಯಾ, ಇದಿಷ್ಟೆಲ್ಲ ಆಯಿತು, ಅಷ್ಟೇ ಮುಗೀತಾ ಲೈಫು. ಮಕ್ಳಿಗೆ ನಾವೇನು ಕೊಡ್ತಾ ಇದ್ದೀವಿ? ಪೋಷಕರಾಗಿ ನಾವು ನಿಜವಾಗ್ಲೂ ನಮ್ಮ ಮಕ್ಳಿಗೆ ಏನು ಕೊಡ್ತಾ ಇದ್ದೀವಿ? ಎಜುಕೇಷನ್ ಅನ್ನೋದು ಏನು ನನ್ನ ಪ್ರಕಾರ, ನಾನು ಯಾವುದನ್ನು ಜಸ್ಟಿಫೈ ಮಾಡಕ್ಕೆ ಹೋಗ್ತಿಲ್ಲ, ಬಟ್ ನನ್ನ ಪ್ರಕಾರ ವಿದ್ಯೆ ಅನ್ನೋದು ಒಂದು ಹುದ್ದೆ ಮಾತ್ರ ಕೊಡುತ್ತೆ ಅಲ್ವಾ? ಎಲ್ರಿಗೂ ಗೊತ್ತಿರೋ ಸತ್ಯ, ವಿದ್ಯೆ ಒಂದು ಹುದ್ದೆ ಮಾತ್ರ ಕೊಡುತ್ತೆ, ಅದರ ವ್ಯಕ್ತಿತ್ವ ಗೌರವವನ್ನು ಕೊಡುತ್ತೆ. ಸೊ ನಾನೇನು ಹೇಳೋದು ಅಂದರೆ, ಈ ವಿಚಾರನ ನಾವು ತುಂಬ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕಂದರೆ
ನಾವು ಯಾವ್ದ್ಯಾವ್ದೋ ಕಾರಣಗಳಿಗೆ, ಯಾವ್ದ್ಯಾವ್ದೋ ಒತ್ತಡಗಳಿಗೆ, ಯಾವ್ದ್ಯಾವ್ದೋ ಪರಿಸ್ಥಿತಿಗಳಲ್ಲಿ ಇಲ್ಲಿ ತನಕ ಬಂದು ಬೆಳೆದು ನಿಂತಿದೀವಿ, ಹೇಗೋ ಜೀವನ ಮಾಡ್ತಿದೀವಿ. ಅರವಿಂದ್ ಸರ್ ಹೇಳಿದ್ರು, ನಾವು ಕೆಲವುಗಳು ತಪ್ಪುಗಳು ಮಾಡ್ತೀವಿ ಅಂತ. ಕೆಲವೊಂದು ವಿಚಾರಗಳು ನಮಗೆ ಇಷ್ಟನೋ ಇಷ್ಟ ಇಲ್ದನೋ ಇಲ್ವೋ ಆದ್ರೂ ಬದುಕ್ತಾ ಇದ್ದೀವಿ. ಬಟ್ ನಮ್ಗೊಂದು ಗ್ರೇಟ್ ಅಪಾರ್ಚುನಿಟಿ ಸಿಕ್ಕಿದೆ. ನಾವ್ ಯಾವತ್ತು ದೇಶಕ್ಕೋಸ್ಕರ ಎದ್ದು ಹೋರಾಡಿಲ್ಲ, ಬೇಡ ಬಿಡಿ. ನಾವ್ ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಡಿಲ್ಲ, ಬೇಡ ಬಿಡಿ. ದೇಶ ಆರ್ಥಿಕ ಮುಗ್ಗಟ್ಟಿಗೆ ಸಿಕ್ಕಾಗ ಬಡವರಿಗೆ, ನಿರಾಶ್ರಿತರಿಗೆ ₹1 ತೆಗೆದು ಸಹಾಯ ಮಾಡಿಲ್ಲ, ಬೇಡ ಬಿಡಿ. ನಾನ್ ಕೇಳೋದು ಇಷ್ಟೇ, ನಮ್ಗೆಂತ ಗ್ರೇಟ್ ಅಪಾರ್ಚುನಿಟಿ ಸಿಕ್ಕಿದೆ ಅಂದ್ರೆ ದೇಶಕ್ಕೆ ಒಬ್ಬ ಉತ್ತಮ ನಾಗರಿಕನ ಕೊಡುವಂತಹ ಒಂದು ಗ್ರೇಟ್ ಅಪಾರ್ಚುನಿಟಿ ಸಿಕ್ಕಿದೆ ನಮ್ಗೆ. ಅದು ನಮ್ಮ ಮಗ, ಅದು ನನ್ನ ಮಗಳು, ಅದು ನನ್ನ ಮೊಮ್ಮಗ, ಅದು ನನ್ನ ಮೊಮ್ಮಗಳು. ಈ ವಿಚಾರನ ತುಂಬಾ ಗಂಭೀರವಾಗಿ ಯೋಚನೆ ಮಾಡೋಣ. ಈ ವಿಚಾರವಾಗಿ ದಯವಿಟ್ಟು ನಾನು ಇಷ್ಟನ್ನೇ ಕೇಳ್ಕೊಳ್ಳೋದು, ಮಕ್ಕಳು ನಮ್ಮ ಕಣ್ಮುಂದೆ ಯಾವುದೋ ಮಕ್ಕಳನ್ನ ಕಂಪೇರ್ ಮಾಡಿಕೊಂಡು, ಈಗ ಡ್ರಾಮಾ ಜೂನಿಯರ್ಸ್ ಮತ್ತೆ ಲಿಟಲ್ ಚಾಂಪ್ಸ್ ಎಲ್ಲ ಬಂದಿದೆ, ಕೆಲವು ಮಕ್ಳಿಗೆ ನೆಮ್ಮದಿನೇ ಇಲ್ಲ. ನೋಡಲ್ಲಿ ಎಷ್ಟು ಚಿಕ್ಕವನು, 3 ವರ್ಷ ಹೆಂಗ್ ಮಾಡ್ತಾನೆ, ನೋಡಲ್ಲಿ 4 ವರ್ಷ ಹೆಂಗ್ ಹಾಡ್ತಾಳೆ, ನೀನು ಇದೆಯಾ ವೇಸ್ಟ್. ಒಂದ್ ತಿಳ್ಕೊಳ್ಳಿ, ಈಚ್ ಚೈಲ್ಡ್ ಈಸ್ ಯುನಿಕ್. ಎಲ್ರಿಗೂ ಗೊತ್ತಿರೋ ಸತ್ಯ, ಪ್ರತಿಯೊಂದು ಮಗುನು ಯುನಿಕ್, ಆಯ್ತಾ? ನಿಮ್ಮ ಮಗು ಮೇಲೆ ನಿಮ್ಗೆ ಗೌರವ ಇಲ್ಲ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ, ವಿಶ್ವಾಸ ಇಲ್ಲ ಅಂದ್ರೆ ಅದನ್ನೆಲ್ಲ ತುಂಬೋರು ಯಾರು? ನಿಮ್ಮ ಒತ್ತಡಗಳನ್ನ, ನಿಮ್ಮ ಮನಸ್ಥಿತಿಗಳನ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ, ನಿಮ್ಮ ಪ್ರಶಂಸೆಗಳನ್ನ ಅಥವಾ ನಿಮ್ಮ ಪ್ರೆಸ್ಟೀಜನ್ನ ದಯವಿಟ್ಟು ನಿಮ್ಮ ಮಗು ಮೇಲೆ ಹಾಕ್ಬೇಡಿ. ಮಗು ಒಂದು ಮೆಟೀರಿಯಲ್ ಅಲ್ಲ, ಅದು ಒಂದು ನಿಮ್ಮ ತರನೇ ಮನುಷ್ಯ. ಅದಕ್ಕೂ ಆಸೆ ಆಕಾಂಕ್ಷೆಗಳಿರುತ್ತೆ, ಅದಕ್ಕೊಂದು ಗೋಲ್ ಇರುತ್ತೆ, ಎಲ್ಲೋ ತಲುಪಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿರುತ್ತೆ. ಪೇರೆಂಟ್ಸ್ದು ಅರವಿಂದ್ ಸರ್ ಹೇಳಿದ್ರು, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಒಂದು ಏಜ್ ತನಕ ಇದು ಒಂಥರ ಕೃಷಿ ಮಾಡ್ದಂಗೆ. ನಾನು ಹೀಗೆ ಎಲ್ಲೋ ಒಂದು ಭಾಷಣದಲ್ಲಿ ಕೇಳಿದ್ದು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳನ್ನ ಸಾಕೋದು ಒಂಥರ ಕೃಷಿ ಮಾಡ್ದಂಗೆ. ಸುಮ್ಮನೆ ಭತ್ತ ಬೀಜಗಳನ್ನ ಬಿಟ್ಬಿಟ್ರೆ ಬಂದ್ಬಿಡುತ್ತಾ ಫಸಲು? ಬರೋದಿಲ್ಲ. ಏನ್ ಮಾಡ್ಬೇಕು? ಬೀಜಗಳು ಏನು ಸಸಿ ಹಾಕ್ಬೇಕು, ಸಸಿ ಆದ್ಮೇಲೆ ಸಸಿ ಜೊತೆ ಕಳೆಗಳು ಬರುತ್ತೆ, ಕಳೆಗಳನ್ನ ತೆಗಿಬೇಕು. ಅದಾದ್ಮೇಲೆ ಗೊಬ್ಬರ ಹಾಕ್ಬೇಕು. ಸ್ವಲ್ಪ ಫಸಲು ಬಂದಾಗ ಏನಾಗುತ್ತೆ, ಹಕ್ಕಿಗಳು ಬಂದು ತಿನ್ನೋಕ್ ಪ್ರಾರಂಭ ಮಾಡ್ತವೆ, ಹಕ್ಕಿಗಳಿಂದ ರಕ್ಷಿಸ್ಬೇಕು. ಅದಾಗ ಸ್ವಲ್ಪ ತಿನ್ನೇನ್ ಕೊಯ್ಬೇಕು ಅನ್ನೋಷ್ಟೊತ್ತಿಗೆ ಕಳ್ಳಕಾಕರುಗಳು ಬರ್ತಾರೆ ಕತ್ಕೊಂಡು ಹೋಗಕ್ಕೆ ಅಂತಾನೆ, ಆ ತರ ಯೋಚನೆ ಮಾಡಿದಾಗ. ಸೊ ಅವರಿಂದ ಕಾಪಾಡ್ಬೇಕು. ಅದಾದ್ಮೇಲೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ನಿಮ್ಗೆ ಫಸಲು ಅಂತ ಬರುತ್ತೆ. ಹಾಗೆ ಮಕ್ಕಳನ್ನ ಒಂದು ಕೃಷಿ ತರ ಪಾಲನೆ ಮಾಡ್ಬೇಕೆ ಹೊರತು ಯಾವ್ದೋ ಒಂದು ಮೆಟೀರಿಯಲ್, ಒಂದು ಮಗು ಆಯ್ತು, ಯಾವ್ದೋ ಒಂದು ಸ್ಕೂಲಿಗೆ ಸೇರಿಸಿದೆ, ಇವ್ರು ಮೇಡಮ್ ಹೇಳ್ದಂಗೆ ಒಂದ್ ಚಾರ್ಟ್ ಹಾಕೊಂಡಿರ್ತೀವಿ, ಆ ತರನೇ ಲಾಸ್ಟಿಗೆ ಒಂದ ಇಂಜಿನಿಯರು ಇಲ್ಲ ಡಾಕ್ಟ್ರು ಅಷ್ಟೇ, ಮತ್ ಬೇರೆ ಏನೂ ಆಗಿಲ್ಲ ನನ್ನ ಮಗ. ಮಕ್ಕಳ ಮೇಲೆ ಏನಕ್ಕೆ ನಾವೆಲ್ಲ, ನಾನು ಒಬ್ಬ ಪೋಷಕನಾಗಿ ನಾವು ಮಕ್ಕಳ ಮೇಲೆ ಈ ತರ ಒತ್ತಡಗಳನ್ನ ಹಾಕೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಈಗ ನನ್ನನ್ನು ಸೇರಿ ಎಷ್ಟೋ ಜನ ಪೋಷಕರಿಗೆ ಇದ್ರ ಅರಿವು ಬಂದಿರುತ್ತೆ. ಮಕ್ಕಳು ತುಂಬಾ ಇಗ್ನೋರೆಂಟ್ ಆಗಿರ್ತಾರೆ. ಅರವಿಂದ್ ಸರ್ ಹೇಳಿದ್ರು, ಬೈಕ್ ಜೋರ ಓಡಿಸ್ಬೇಡ, ಇಲ್ಲ ನಾನು ಹಂಗೆ ಓಡಿಸೋದು, ಅದನ್ನ ಮಾಡ್ಬೇಡ, ಇಲ್ಲ ನಾನು ಅದನ್ನೇ ಮಾಡೋದು. ಯಾಕೆ ಅಂದ್ರೆ ನೀವು ಯಾವಾಗ ಅವರ ಒಳ್ಳೇದು ಕೆಟ್ಟದುಗಳನ್ನ ಸರಿಯಾಗಿ ನೀವು ಆಲೋಚನೆ ಮಾಡದೆ ನಿಮ್ಮ ಒತ್ತಡಗಳನ್ನ ಮತ್ತು ನಿಮ್ಮ ಸಂಪೂರ್ಣ ಪ್ರಭಾವನ ಅವ್ರ ಮೇಲೆ ಬೀರಿರ್ತೀರೋ, ಅವ್ರು ಅವಾಗ ನಿಜವಾಗ್ಲೂ ಯೋಚನೆ ಮಾಡಿರ್ತಾರೆ ಏನು ಅಂದ್ರೆ, ನಮ್ಮಪ್ಪನ್ ಯಾರ ಮಾತು ಕೇಳೋದು, ನಮ್ಮ ಅಪ್ಪನ ಮಾತು ಮಾತ್ರ ಕೇಳಬಾರ್ದು, ನಾನು ಯಾರ ಮಾತ್ರ ಕೇಳ್ತೀನಿ, ನಮ್ಮ ಅಮ್ಮನ ಮಾತು ಮಾತ್ರ ಕೇಳಲ್ಲ ನಾನು. ಸೊ ಅದ್ರ ಮನಸ್ಥಿತಿಗಳು, ಅದಕ್ಕೆ ನಾವೇ ಕಾರಣ. ಇವತ್ತು ಒಬ್ಬ ಯಾವುದೋ ಎಕ್ಸ್ ವ್ಯಕ್ತಿ ಒಬ್ಬ ಕುಡುಕ ಆಗಿದ್ದಾನೆ, ಒಬ್ಬ ದರೋಡೆಕೋರ ಆಗಿದ್ದಾನೆ, ಒಬ್ಬ ಅತ್ಯಾಚಾರಿ ಆಗಿದ್ದಾನೆ, ಒಬ್ಬ ಕೈದಿ ಆಗಿದ್ದಾನೆ. ನಾನಿವತ್ತು ಹೇಳೋದು ಒಂದೇ, ಅದೆಲ್ಲದಕ್ಕೂ ಅವರ ಹೆತ್ತ ತಂದೆ ತಾಯಿಗಳು ಮಾತ್ರ ಕಾರಣರಾಗಿರ್ತಾರೆ ಹೊರತು ಆ ವ್ಯಕ್ತಿತ್ವ ಕಾರಣವಾಗಿಲ್ಲ. ಅರವಿಂದ್ ಸರ್ ಹೇಳ್ದಂಗೆ ಆ ಕ್ಯಾರೆಕ್ಟರ್ ನಿಜವಾಗ್ಲೂ ಕಾರಣ ಆಗಿರಲ್ಲ, ಅವ್ನ ಬಿಹೇವಿಯರ್ ಕಾರಣ ಆಗಿರುತ್ತೆ. ಇವತ್ತಿನ ಅವ್ನ ಬಿಹೇವಿಯರ್ಗೆ ಅವ್ರ ಹಿಂದೆ ನಿಂತಿರೋ ಅವ್ರ ಪೋಷಕರು ಮಾತ್ರ ಕಾರಣ ಆಗಿರ್ತಾರೆ. ಯಾವ ಮಗು ಕೂಡ ಇವತ್ತು ನನ್ನಿಂದ ಸರಿ ಇವತ್ತು ಡಾಕ್ಟರ್ ವಾಣಿಕೋರಿ ಮೇಡಮ್ ಇರ್ಬೋದು, ಅರವಿಂದ್ ಸರ್ ಇರ್ಬೋದು, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನೊಂದು ಪ್ರೋಗ್ರಾಮ್ನ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಮಾಡಬೇಕು, ನಾನೊಂದು ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಆಗ್ಬೇಕಂತ ಯಾರಿಗೆ ಇಷ್ಟ ಇರಲ್ಲ? ಎಲ್ರಿಗೂ ಇಷ್ಟ ಇರುತ್ತೆ. ಯಾರಾದ್ರೂ ನಾನೊಬ್ಬ ಕೈದಿ ಆಗ್ಬೇಕು ಅಂತ ಇಷ್ಟಪಡ್ತಾರ? ಯಾರು ಇಷ್ಟಪಡಲ್ಲ. ಆದ್ರೆ ಹಿಂದೆ ಪೋಷಕರ ಪಾತ್ರ ತುಂಬಾ ಇರುತ್ತೆ. ಹಾಗಾಗಿ ನನ್ನ ನಿಜವಾಗ್ಲೂ ತುಂಬಾ ಕೆಲವು ವಿಚಾರಗಳು, ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ, ಬಟ್ ನಾನು ತುಂಬಾ ಈ ಎಲ್ಲ ವಿಚಾರಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ದಯವಿಟ್ಟು ಹೇಳ್ತೀನಿ, ಯಾವತ್ತೂ ಒಬ್ಬ ಮಗು ನೋಡಿ, ಒಬ್ಬ ಪೋಷಕನ ದೊಡ್ಡ ಫೇಲ್ಯೂರ್ ಏನಂದ್ರೆ, ಒಬ್ಬ ಮಗು ಎದ್ದು ನಿಂತ್ಕೊಂಡು ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ನನ್ನ ಅಪ್ಪ ಅಮ್ಮನೇ ಕಾರಣ, ಇಲ್ಲಾಂದ್ರೆ ನಾನು ಇವತ್ತಿಗೆ ಆಗ್ತಿರ್ಲಿಲ್ಲ ಅಂದ್ರೆ ನೀವು ಮಾಡ್ಕೊಂಡಿರೋ ಸ್ಯಾಕ್ರಿಫೈಸು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಪ್ಲಾನಿಂಗ್ಸು, ನೀವೇನು ಅನ್ಕೊಂಡಿದ್ದೀರಾ
ಅದೆಲ್ಲ ವ್ಯರ್ಥ ವ್ಯರ್ಥ. ನೀವು ಇಷ್ಟು ವರ್ಷ ಮಾಡ್ಕೊಂಡಿರೋ ಸ್ಯಾಕ್ರಿಫೈಸ್ ಕಂಪ್ಲೀಟ್ ವ್ಯರ್ಥ. ಹಾಗಾಗಿ ನಾನು ಇಷ್ಟನ್ನೇ ಕೇಳ್ಕೊಳೋದು, ಮಕ್ಳ ಮೇಲೆ ಒತ್ತಡ ಹಾಕೋದು ಬೇಡ. ಹಾಗಂತೇಳಿ ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಮಕ್ಕಳು ತುಂಬಾ ಪೊಟೆನ್ಷಿಯಲ್ ಇದ್ದಾರೆ, ನಾವು ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಪೊಟೆನ್ಷಿಯಲ್ ಇದ್ದಾರೆ. ವಾಣಿಕೋರಿ ಮೇಡಮ್ ಹೇಳ್ತಿದ್ರು ಮಕ್ಕಳು ಎಷ್ಟು ಸ್ಮಾರ್ಟ್ ಇದಾರಲ್ಲ, ಅಂದ್ರೆ ಇದನ್ನೆಲ್ಲ ಎಷ್ಟು ನೀಟಾಗಿ ಮಾಡ್ತಾರೆ ಅಂತೇಳಿ. ಸೊ ನಿಜವಾಗ್ಲೂ ಅಷ್ಟೇ, ಮಕ್ಕಳು ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಆಟ ಆಡ್ಕೋತೀನಿ ಅಂತ ಅಂದ್ರೆ ಸರಿ ಯಾರ ಜೊತೆನೂ ಜಗಳ ಆಡ್ಕೋಬೇಡ, ಮಧ್ಯಾಹ್ನ ಆಗಿದ್ರೆ ಊಟ ಟೈಮಿಗೆ ಸೀದಾ ಮನೆಗೆ ಬಂದ್ಬಿಡು, ಬಟ್ಟೆ ಕೋಳೆ ಮಾಡ್ಕೋಬೇಡ ಅಂತಿದ್ರು. ಈಗ ಅಮ್ಮ ಆಟ ಆಡ್ಕೋತೀನಿ ಅಂದ್ರೆ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಇದೆ, ಒಂದು ಸ್ವಲ್ಪ ಆಟ ಆಡ್ಕೊಂಡ್ಬಿಟ್ಟು ಚಾರ್ಜ್ ಹಾಕ್ಬಿಡು ಅಂತ. ಅಂದ್ರೆ ನೀವು ಯೋಚನೆ ಮಾಡಿ, ಮಕ್ಕಳು ಇನ್ನೇನ್ ಕಲಿಯಕ್ ಸಾಧ್ಯ? ಒಂದು ಸ್ಕ್ರೀನ್ ಮುಂದೆ ನಿಂತ್ಕೊಂಡು, ಒಂದು ಸ್ಮಾಲ್ ಸ್ಕ್ರೀನ್ ಒಂದು ಬಿಗ್ ಸ್ಕ್ರೀನ್ ಮುಂದೆ ಇನ್ನೇನ್ ಕಲಿಯಕ್ ಸಾಧ್ಯ? ಅವ್ರು ಹೇಗೆ ನೀವು ಅನ್ಕೊಂಡಿದ ಮಟ್ಟಕ್ಕೆ ಒಬ್ಬ ಒಳ್ಳೆ ನಾಗರಿಕನಾಗ ಆಗುವಂತ ಅವಕಾಶಗಳು ನೀವು ಹೇಳ್ಕೊಟ್ಟಿದ್ದೀವಿ ನಾವು ಅಲ್ವಾ? ಈ ವಿಚಾರಗಳನ್ನ ದಯವಿಟ್ಟು ನಾನು ಇಷ್ಟ ಹೇಳಿದೆ, ಯಾಕಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಪೋಷಕರು. ನಮ್ಮ ಕನಸುಗಳು ಏನೇ ಇರ್ಬೋದು, ಆದ್ರೆ ನಮ್ಮ ಜವಾಬ್ದಾರಿಗಳು ತುಂಬಾ ಇದೆ. ಸೊ ಹಾಗಾಗಿ ನನ್ನ ಸ್ಮಾಲ್ ರಿಕ್ವೆಸ್ಟ್ ಏನು ಅಂದ್ರೆ, ನಮ್ದೇನೇ ಇರ್ಬೋದು, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಇಂಜಿನಿಯರ್ಸು, ಎಲ್ಲ ಡಾಕ್ಟರ್ಸು, ಎಲ್ಲ ಲಾಯರ್ಸು, ಹಾಗೆ ಹೀಗೆ ಅದನ್ನೆಲ್ಲ ತಲೆಯಿಂದ ತೆಗೀರಿ. ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರದ್ದೇ ವ್ಯಕ್ತಿತ್ವ ಇರುತ್ತೆ, ಅವರವ್ರದ್ದೇ ಆಸೆ ಆಕಾಂಕ್ಷೆಗಳಿರುತ್ತೆ. ಪೋಷಕರಾಗಿ ಕೆಲಸ ಇಷ್ಟೇ ನಮ್ದು. ಅವರೊಂದು ಮೆಚುರಿಟಿ ಬಂದಾಗ, ಹೌದು ಇವ್ರು ಈ ಕೆಲಸನ ಅವ್ರು ಸರಿಯಾಗಿ ಮಾಡ್ತಿದ್ದಾರೆ, ಈಗ ಅವರು ನಿರ್ಧಾರ ತಗೊಳ್ಳೋಂಥ ಒಂದು ಮಟ್ಟ ಮುಟ್ಟಿದ್ದಾರೆ ಅಂದಾಗ ದಯವಿಟ್ಟು ಅವರಿಗೆ ನಿರ್ಧಾರ ತಗೊಳೋದಕ್ಕೆ ಬಿಡಿ. ಸರಿ ತಪ್ಪುಗಳಿದ್ರೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಹೊರತು ನೀವು ಅದನ್ನ ಸರ್ ಹೇಳಿದ್ರೆ ಕಂಡೀಷನ್ ಹಾಕಿ ಇದಾಗ್ಲೇಬಾರ್ದು, ಇದಾಗ್ಲೇಬೇಕು, ಇದು ಹಿಂಗೆ ಆಗ್ಬೋದು, ಯಾಕೆ ಏನು ಕೇಳೋಗಿಲ್ಲ, ಆಗ್ಬಾರ್ದಷ್ಟೇ. ಈ ಥರ ವಿಚಾರಗಳನ್ನ ನಾವು ಯಾರೂ ಮಾಡೋದು ಬೇಡ. ಹಿಂದೆ ಈಗ ನಾವೆಲ್ಲ ಯಾವ ತಂದೆ ತಾಯಿಗೆ ಮಕ್ಕಳಾಗಿದ್ದೀವಿ, ನಾವು ಇವತ್ತು ಇಲ್ಲಿದ್ದೀವಿ ಅಂದ್ರೆ ಅವ್ರ ಲೈಫಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದು ನಾವಾಗಿದ್ದೀವಿ. ಸೊ ನಾವು ಇದನ್ನ ಇನ್ನೂ ಸೀರಿಯಸ್ ಆಗಿ ತಗೊಳ್ಳೋಣ. ಒಂದು ಒಳ್ಳೆ ಏನು ಮಾಡೋಕ್ಕಾಗದೇ ಇದ್ರು ಒಂದು ನಮ್ಮ ದೇಶಕ್ಕೆ ಗಾಳಿ ಬೆಳಕು ನೀರು ಕೊಟ್ಟಿರೋಂಥ ನಮ್ಮ ದೇಶಕ್ಕೆ ಸುಮ್ಮನೆ ಬಂದು ಒಂದು 4 ಕಾಸು ಮಾಡಿದ್ವು, ಬಿಲ್ಡಿಂಗ್ ಏನೋ ಮನೆ ಕಟ್ಟಿದ್ವು, ಕಾರ್ ತಗೊಂಡು ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ವು, ಆಯ್ತಾ, ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡೋದು, ಯಾವತ್ತೋ ಒಂದಿನ ಸತ್ತೋಗ್ಬಿಟ್ಟು ಮುಗೀತು ಲೈಫ್ ಇಷ್ಟೇ. ಸಾಯೋ ಕೊನೆ ಕ್ಷಣದಲ್ಲಿ ನಿಮಗೆ ಯಾವತ್ತಾದ್ರೂ ಅನ್ಸಿದ್ರೆ ಸಾಯೋ ಕೊನೆ ಕ್ಷಣ ಇರುತ್ತೆ, ಅವತ್ತು ನಮಗೆ ವಿ ಶುಡ್ ಬಿ ವೆರಿ ಸ್ಯಾಟಿಸ್ಫೈಡ್ ಇಸ್ ದಟ್, ಇಲ್ಲ ನಾನು ದೇಶಕ್ಕೋಸ್ಕರ ನಾನು ಏನೋ ಮಾಡಿದ್ದೀನಿ, ಅಟ್ಲೀಸ್ಟ್ ಇಲ್ಲ ನನ್ನ ಮಗ ನನಗೆ ಒಂದು ಒಳ್ಳೆ ನಾಗರಿಕ ನನ್ನ ದೇಶಕ್ಕೆ ಕೊಟ್ಟಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಹಿಡ್ಕೊಂಡು ನಾವು ಕೊನೆ ಉಸಿರು ಎಳೆಯೋ ವರ್ಷದಿಗೆ ಅಟ್ಲೀಸ್ಟ್ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರಲಿ. ಸೊ ಇಷ್ಟು ವಿಚಾರಗಳು ನಾನು ನಿಮ್ಮ ಹತ್ರ ಹೇಳ್ತಾ, ಈಗ ಟೈಮ್ ತುಂಬ ಕಡಿಮೆ ಇದೆ ಆ್ಯಂಡ್ ನನಗೂ ಗೊತ್ತಿರೋದು ಇಷ್ಟೇ. ನನಗೆ ಹೆಚ್ಚಾಗಿ ಏನು ನಿಮಗೆ ಹೇಳುವಷ್ಟು ಮಟ್ಟಿಗೆ ನನಗೇನು ಗೊತ್ತಿಲ್ಲ. ಆದರೆ ಎಲ್ಲ ವಿಚಾರಗಳು ತುಂಬ ಸೂಕ್ಷ್ಮ, ಸಿಲ್ಲಿ, ಬಟ್ ರಿಯಲಿ ನೀವು ಅದನ್ನು ತುಂಬ ಇನ್ ಡೀಪ್ ಹೋದರೆ ನಿಜವಾಗ್ಲೂ ಇವೆಲ್ಲ ತುಂಬ ಗಹನವಾದಂಥ ವಿಚಾರಗಳು. ಇದನ್ನೆಲ್ಲರೂ ತುಂಬ ಸೀರಿಯಸ್ ಆಗಿ ತಗೊಳ್ಳೋಣ. ಮಕ್ಕಳ ಎಲ್ಲ ಬೆಳವಣಿಗೆಗಳಲ್ಲಿ ನಮ್ಮ ಸಂಪೂರ್ಣ ಪಾತ್ರ ಇರಲಿ ಮತ್ತು ನಮ್ಮ ಹೆಮ್ಮೆ ಆಗಲಿ, ನಮ್ಮ ಮಕ್ಕಳು ನಮ್ಮ ಹೆಮ್ಮೆ ಆಗಬೇಕು. ನಾನು ಇದನ್ನೇ ಕೇಳೋದು, ಇದನ್ನೇ ಹೇಳೋಕೆ ಇಷ್ಟಪಡೋದು. ನನ್ನ ಮಗ ನನಗೆ ಹೆಮ್ಮೆ ಆಗಬೇಕು, ನನ್ನ ಮಗಳು ನನಗೆ ಹೆಮ್ಮೆ ಆಗಬೇಕು. ಅಟ್ಲೀಸ್ಟ್ ಏನೂ ಮಾಡೋಕ್ಕಾಗಿಲ್ಲ, ದೇಶಕ್ಕೊಂದು ಕೆಟ್ಟ ಮಗ ಅಥವಾ ದೇಶಕ್ಕೊಂದು ಕೆಟ್ಟ ಮಗಳನ್ನು ಕೊಡೋದು ಬೇಡ ನಾವು, ಅಷ್ಟೇ ನನ್ನ ರಿಕ್ವೆಸ್ಟು. ಸೊ ಇದು ಎಲ್ಲರೂ ಕೈ ಜೋಡಿಸಿ ಮಾಡೋಣ. ದೇಶ ಒಂದೇ ಸರಿ ಏನು ಅಂದರೆ ಸಡನ್ನಾಗಿ ಏನು ಚೇಂಜ್ ಆಗಲ್ಲ. ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ಇಷ್ಟಪಡೋದು, ಇಲ್ಲಿವರೆಗೂ ಈ ವರ್ಷ ಆಲ್ಮೋಸ್ಟ್ ತುಂಬ ಮಳೆ ಕಡಿಮೆ ಆಗಿದೆ. ಮಳೆನೇ ಇಲ್ಲ ಅಂತಾನೆ ಅಂದ್ಕೊಳ್ಳಿ. ಮುಂದಿನ ವರ್ಷ ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ರಿಗೂ ಆಶಾಭಾವನೆ ಮುಂದಿನ ವರ್ಷ ಒಳ್ಳೆ ಮಳೆ ಆಗ್ಬೋದು ಅಂತೇಳಿ. ಸರಿ, ಈ ವರ್ಷ ಮಳೆ ಬರದೇ ಇರೋದಕ್ಕೆ ಕಾರಣ ಏನು? ಮುಂದಿನ ವರ್ಷ ಮಳೆ ಬರಬೇಕಾದ್ರೆ ನನ್ನ ಡ್ಯೂಟೀಸ್ ಏನು? ನಾನು ಏನು ಮಾಡಬೇಕು? ಯಾರಾದರೂ ಒಂದು ಗಿಡ ನೆಟ್ಟಿದ್ದೀವಾ? ಅಥವಾ ಯಾವುದೋ ಸಾಯ್ತಾರ ಗಿಡಕ್ಕೆ ಯಾರಾದರೂ ನೀರು ಹಾಕಿದೀವಾ? ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನು? ನಾನು ಹೇಳ್ತೀನಿ, ಇವತ್ತು ನೀವು ನಾವೆಲ್ಲ ಏನು ಮಾಡ್ತೀವಿ ಅದು ನಮ್ಮ ಮಗು ಕಲಿಯತ್ತೆ. ನಾನು ಅದನ್ನೇ ಹೇಳೋದು, ಪರಿಸರ ತುಂಬ ಇಂಪಾರ್ಟೆಂಟು. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಸಾಲು ಮರದ ತಿಮ್ಮಕ್ಕ ಅನ್ನೋವಂತಹ ಒಬ್ಬ ಕಂಪ್ಲೀಟ್ ಅನ್ಎಜುಕೇಟೆಡ್ ಫೆಲೋ, ಆಯ್ತಾ, ಅವರು ಕಂಪ್ಲೀಟ್ ಅನ್ಎಜುಕೇಟೆಡ್. ಅವ್ರು 25 ವರ್ಷಗಳ ಕಾಲ ಅವ್ರಿಗೆ ಮಕ್ಕಳಾಗ್ಲಿಲ್ಲ. ಅವ್ರು ಅಂತ ತಾಯಿ ಆ ದಂಪತಿಗಳಿಬ್ರು ಸಾವಿರಾರು ಮರಗಳು ನೆಟ್ಟಿದ್ದಾರೆ. ಸಾವಿರಾರು ಮರಗಳು ನೆಡೋದು ಅಷ್ಟೇ ಅಲ್ಲ, 2-3-4 ಕಿಲೋಮೀಟರ್ ಗಟ್ಟಲೆ ನೀರನ್ನು ತಂದು ಹಾಕಿದ್ದಾರೆ. ಇವತ್ತು ಆ ಮರಗಳು ಎದ್ದು ನಿಂತಿದ್ವೆ. ಅವರಿಗೆ ಒಂದು ಹೆಮ್ಮೆ ಇದೆ, ನನಗೆ ಒಂದು ಮಗು, ಯಾವುದೋ ಒಂದು ಮಗು ಇಲ್ಲ, ಸಾವಿರಾರು ಮಕ್ಕಳಿದ್ದಾರೆ. ಒಂದೊಂದು ಮರ ಎಷ್ಟೋ ಸಾವಿರ ಜನಗಳಿಗೆ ಆಕ್ಸಿಜನ್ ಕೊಡುತ್ತೆ, ಎಷ್ಟೋ ನೂರಾರು ಜನಕ್ಕೆ ನೆರಳುಗಳನ್ನು ಕೊಡುತ್ತೆ. ಆ ಥರದ್ದು ಯಾವುದಾದ್ರು ಒಂದು ಸಣ್ಣ ಕೆಲಸ, ಅವೆಲ್ಲ ಚಿಕ್ಕ ಕೆಲಸ. ಒಂದು 2.5 ಅಡಿ ಗುಂಡಿ ತೋಡಿ ಒಂದು ಗಿಡ ನೆಟ್ಟು 4 ದಿನ ನೀರು ಹಾಕೋದು ತುಂಬ ಸಣ್ಣ ಕೆಲಸ. ಆದರೆ ಅದರಿಂದ ಬರುವಂತಹದ್ದು
ಏನು ರಿಸಲ್ಟ್ ಏನಿದೆ ಅದು ತುಂಬ ದೊಡ್ಡದಿರುತ್ತೆ. ಸೊ ದಯವಿಟ್ಟು ಈ ಎಲ್ಲ ವಿಚಾರಗಳು ಪೋಷಕರಾಗಿ ನಾವು ಅಳವಡಿಸ್ಕೊಳ್ಳೋಣ, ನಾವು ಮಾಡ್ತಾ ಹೋಗೋಣ. ಕೆಲವರಿಗೆ ಅನ್ಸ್ಬೋದು ಏನೋ ಈಗ ಎಲ್ಲ ನಿಮ್ಮ ಮನೆ ಹತ್ರ ಒಂಚೂರು ಜಾಗ ಇರುತ್ತೆ, ಗುಂಡಿ ತೋಡಿ ಹೇಳ್ತಿರ್ತೀರಾ ಅಂದ್ರೆ ಹೋಗೋಣ ಯಾರೋ ಸ್ಕೋಪ್ ತಗೊಳಕ್ ಬಂದ, ಈ ಥರದ್ದು ಯಾವಾಗಲೂ ಇರುತ್ತೆ ಆಯ್ತಾ. ನಾನು ನಮ್ಮ ಆಫೀಸ್ ಹತ್ರ ಒಂದು ನೀರಿಂದು ಬಾಣಿ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಇಡೀ ಸರೌಂಡಿಂಗ್ ನಾನು ಅಬ್ಸರ್ವ್ ಮಾಡಿದಾಗ ಎಲ್ಲೂ ನೀರೇ ಇಲ್ಲ ಯಾರಿಗೆ, ದನ ಕರುಗಳಿಗೆ. ಆ್ಯಕ್ಚುಲಿ ಅವತ್ತು ಇಟ್ಟಿದ್ದ ದಿನ ಇವರೇನೋ ಸ್ಕೋಪ್ ತಗೋತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅಂದರು. ಸೊ ಜಸ್ಟ್ ಡೋಂಟ್ ಬಾದರ್ ಅಬೌಟ್ ದೆಮ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿತ್ತು ಅಂದರೆ ಅದಾಗ ಒಂದು 4-5 ಡೇಸ್ ಮೇಲೆ ಒಂದು ಬಾನಿ ನೀರು ತುಂಬ ಪೂರ್ತಿ ಖಾಲಿಯಾಗಿದೆ. ಯಾವುದೋ ಮೂಕ ಹಸು, ಯಾವುದೋ ಕರು, ಯಾವುದೋ ಇನ್ನೊಂದೇನೋ ಪ್ರಾಣಿ ಬಂದು ಕುಟ್ಕೊಂಡು ಹೋಗಿದೆ. ಆ ಥರದ ಕಾರ್ಯಗಳನ್ನ ನೀವು ಮಾಡಿ ನಿಜವಾಗ್ಲೂ ಈ ಥರದ್ದು ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಒಬ್ಬ ಆದರ್ಶ ಪೋಷಕರಾಗಿ. ಹಾಗೂ ಇನ್ನು ಕೊನೆಯದಾಗಿ ನಾನು ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ, ಐ ಆಮ್ ರಿಯಲಿ ಸಾರಿ, ಆ್ಯಕ್ಚುಲಿ ವಿ ಆರ್ ಗೆಟಿಂಗ್ ಲೇಟ್. ಕೊನೆಯದಾಗಿ ನಾನು ಹೇಳೋದಷ್ಟೇ, ಕೌಟಿಲ್ಯ ದ ಎಜುಕೇಷನಲ್ ಟ್ರಸ್ಟ್ ಏನಿದೆ ಅತ್ಯಂತ ಹಲವಾರು ಸದುದ್ದೇಶಗಳಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ಗಳನ್ನ ಸತ್ಯವಾಗ್ಲೂ ನಾವು ಇಟ್ಕೊಂಡಿಲ್ಲ. ನಮ್ಮಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಒಳ್ಳೆ ಪ್ರಜೆನ ನಾವು ನಮ್ಮಿಂದ ಕಳಿಸ್ಬೇಕು, ಒಂದು ಒಳ್ಳೆ ವಿದ್ಯಾರ್ಥಿನ ನಮ್ಮಿಂದ ಔಟ್ಪುಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಸೊ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ನಾನು ನಿಮ್ಗೆಲ್ರಿಗೂ ಋಣಿಯಾಗಿರ್ತೀನಿ. ನಮ್ಮ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಅದನ್ನು ಕ್ಷಮಿಸಿ. ನಾವು ಯಾವಾಗಲೂ ಪೋಷಕರು ನಾವು ಪೋಷಕರ ಒಂದು ಏನು ಫೀಡ್ಬ್ಯಾಕ್ಸಿಗೆ ನಾವು ಯಾವಾಗಲೂ ಓಪನ್ ಅಪ್ ಇರ್ತೀವಿ. ಸೊ ಇಷ್ಟು ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.